ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 216ನೆಯ ಅಧ್ಯಾಯವಾದ ರಾಜಧರ್ಮ ಅನುಜೀವಿವರ್ತನ, ಅಧಿಕಾರಿಗಳು ಪ್ರಜೆಗಳು ರಾಜನಲ್ಲಿ ನಡೆದುಕೊಳ್ಳಬೇಕಾದ ರೀತಿ, ಪ್ರಭುವಿನ ಪ್ರಸಾದವು ಕೋಪವು ವ್ಯಕ್ತವಾಗುವ ಕ್ರಮ, ರಾಜನು ದೇವಾಂಶ ಸಂಭೂತನೆಂಬ ನಂಬಿಕೆ, ಆತನಲ್ಲಿ ಕೃತಜ್ಞತೆಯನ್ನು ಇಡಬೇಕಾದುದರ ಅವಶ್ಯಕತೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪನಾದ ಭಗವಂತನು ಹೇಳುತ್ತಾನೆ, ಆಶ್ರಿತ ವರ್ಗದವರು ರಾಜನ ಮನಸ್ಸನ್ನು ಹೇಗೆ ಅನುವರ್ತಿಸಿ ನಡೆಯಬೇಕೆಂಬ ವಿಷಯವನ್ನು ವಿವರಿಸಿ ಹೇಳುವೆನು ಕೇಳು. ಸೂರ್ಯಪುತ್ರನಾದ ಎಲೈ ಮನುಚಕ್ರವರ್ತಿ, ರಾಜನ ಅಭಿಪ್ರಾಯವನ್ನು ಚೆನ್ನಾಗಿ ತಿಳಿದು ತಮ್ಮ ಕೈಯಲ್ಲಾದಷ್ಟು ಮಟ್ಟಿಗೆ ನಿರ್ವಂಚನೆಯಾಗಿ ಅದನ್ನು ನಡೆಸಬೇಕು. ಅವನು ಹೇಳುವ ಮಾತನ್ನು ಗಮನವಿಟ್ಟು ಕೇಳಬೇಕು. ನಡುವೆ ಆಕ್ಷೇಪಣೆಗಳನ್ನೆತ್ತಿ
ಉತ್ತರವನ್ನು ಕೊಡಬಾರದು. ಸಭೆಯ ಮಧ್ಯದಲ್ಲಿ ರಾಜನಿಗೆ ಅನುಕೂಲವಾಗಿಯೂ ಪ್ರಿಯವಾಗಿಯೂ ಮಾತನಾಡಬೇಕು. ರಹಸ್ಯದಲ್ಲಿ ಬೇಕಾದರೆ ಅಪ್ರಿಯವಾದುದನ್ನು ನುಡಿಯಬಹುದು. ಆದರೆ ಮಾತ್ರ ಅದು ಅವನಿಗೆ ಮುಂದೆ ಶ್ರೇಯಸ್ಸನ್ನು ತರತಕ್ಕುದಾಗಿರಬೇಕು. ರಾಜ ಅರಸನ ಮನಸ್ಸು ಶಾಂತವಾಗಿರುವಾಗ ಇತರರ ವಿಷಯವನ್ನು ಅವನೊಡನೆ ಹೇಳಬೇಕು. ತನ್ನ ವಿಷಯವನ್ನು ಅವನ ಮಿತ್ರರ ಮೂಲಕ ತಿಳಿಯಪಡಿಸಬೇಕು. ಏನೇ ಆಗಲಿ ತನಗೆ ಆಗಬೇಕಾದ ಪ್ರಯೋಜನದ ವಿಚಾರವನ್ನು ತಾನೇ ಪ್ರಭುವಿನಲ್ಲಿ ಹೇಳಿಕೊಳ್ಳಬಾರದು. ಎಲ್ಲ ಕಾರ್ಯಗಳನ್ನು ಆಯಾ ಸಮಯಗಳಲ್ಲಿಯೇ ಮಾಡಲು ಯತ್ನಿಸಬೇಕು. ರಾಜ ಕಾರ್ಯದಲ್ಲಿ ನಿಯುಕ್ತನಾದವನು ಇತರರನ್ನು ಹಿಂಸಿಸಿ ತನಗೆ ನ್ಯಾಯ ಪ್ರಾಪ್ತವಲ್ಲದ ಧನವನ್ನು ತೆಗೆದುಕೊಳ್ಳಬಾರದು. ರಾಜನ ಗೌರವಕ್ಕೆ ಕುಂದಕವನ್ನು ತರಬಾರದು. ಆತನ ಪ್ರೀತಿಗೆ ಪಾತ್ರನಾಗಲು ಇದೇ ದಾರಿ. ಪ್ರಭುವಿನ ವೇಷ, ಭಾಷೆ, ಕಾರ್ಯ ಇವನ್ನು ಅನುಕರಿಸಿ ತೋರಬಾರದು. ರಾಜನ ಆಟವನ್ನು ಆಡಬಾರದು. ಅವನ ಹಗೆಗಳೊಡನೆ ಸೇರಬಾರದು. ಅವನಿಗೆ ಸಮಾನವಾಗಿ ಅಥವಾ ಅಧಿಕವಾಗಿ ಉಡುಗೆ ತೊಡುಗೆಗಳನ್ನು ಧರಿಸಬಾರದು. ಜೂಜು, ಬೇಟೆ ಮುಂತಾದವುಗಳಲ್ಲಿ ತನ್ನ ಜಾಣ್ಮೆಯನ್ನು ತೋರ್ಪಡಿಸಬೇಕು. ಹಾಗೆ ತೋರಿಸಿದರೂ ತನಗಿಂತಲೂ ರಾಜನೇ ಕುಶಲನೆಂಬುದನ್ನು ವ್ಯಕ್ತಪಡಿಸಬೇಕು. ರಾಜ ಅರಸನ ಅಪ್ಪಣೆಯಿಲ್ಲದೆ ಅವನ ರಾಣಿವಾಸದ ಮುಖ್ಯಾಧಿಕಾರಿಗಳೊಡನೆಯೂ ಶತ್ರುಗಳ ಕಡೆಯ ದೂತರೊಡನೆಯೂ ಅವನ ತಿರಸ್ಕಾರಕ್ಕೆ ಗುರಿಯಾದವರೊಡನೆಯೂ ಸಂಬಂಧವನ್ನು ಬೆಳೆಸಬಾರದು. ಸ್ನೇಹರಾಹಿತ್ಯ, ಅವಮಾನ ಇವುಗಳನ್ನು ಪ್ರಯತ್ನಪೂರ್ವಕವಾಗಿ ಮುಚ್ಚಿಡಬೇಕು. ರಾಜನ ಸಂಬಂಧವಾದ ರಹಸ್ಯ ವಿಚಾರಗಳನ್ನು ಉಳಿದವರಿಗೆ ಬಹಿರಂಗಪಡಿಸಬಾರದು. ಎಲೈ ರಾಜೋತ್ತಮ, ಅರಸನು ಹೇಳಿದ ಸಣ್ಣ ಪುಟ್ಟ ಮಾತುಗಳನ್ನು ಜನರೊಡನೆ ಹೇಳಬಾರದು. ಅದರಿಂದ ಅವನ ಅಪ್ರೀತಿಗೆ ಪಾತ್ರನಾಗುವನು. ದೊರೆಯು ಆಜ್ಞಾಪಿಸುವ ವೇಳೆಯಲ್ಲಿ ಅಥವಾ ಮತ್ತೊಂದು ಸಮಯದಲ್ಲಿ ತ್ವರೆಯಿಂದ ಎದ್ದು ನಿಂತು ಏನಪ್ಪಣೆ ಎಂದು ಕೇಳಬೇಕು. ಇದು ವಿವೇಕಿಯ ಲಕ್ಷಣ. ರಾಜನು ಕಾರ್ಯಾಂತರದಲ್ಲಿ ನಿರತನಾಗಿದ್ದರೆ ತಾನು ಮಾಡಬೇಕಾದ ಕೆಲಸವನ್ನು ಅವನ ಅಪ್ಪಣೆಗಾಗಿ ಕಾಯದೆ ಯಥಾವತ್ತಾಗಿ ನಡೆಸಬೇಕು. ಆದರೆ ಯಾವಾಗಲೂ ಹೀಗೆಯೇ ಮಾಡಬಾರದು. ಅದರಿಂದ ಅವನಿಗೆ ಕೋಪ ಉಂಟಾಗುವುದು, ಸಂಶಯವಿಲ್ಲ. ರಾಜನಿಗೆ ಪ್ರಿಯವಾದ ಮಾತುಗಳನ್ನು ಆಡಬೇಕು. ಆದರೆ ಮಿತಿ ಮೀರಿ ಪುನಃ ಪುನಃ ಹೇಳಬಾರದು. ನಕಲಿಯ ಸ್ವಭಾವದವನಾಗಬಾರದು. ಹುಬ್ಬು ಗಂಟಿಕ್ಕಿಕೊಳ್ಳಲೂಬಾರದು. ಹೆಚ್ಚು ಮಾತನಾಡುವುದು, ಮಾತಾಡದೆಯೇ ಇರುವುದು, ಮತ್ಸರವನ್ನು ತೋರುವುದು, ತಾನೇ ದೊಡ್ಡವನೆಂದು ತಿಳಿದುಕೊಳ್ಳುವುದು, ಈ ಗುಣಗಳನ್ನು ಖಂಡಿತವಾಗಿ ಬಿಡಬೇಕು. ರಾಜನು ಮಾಡಿರಬಹುದಾದ ಅಕಾರ್ಯಗಳನ್ನು ಎಲ್ಲಿಯೂ ಹೇಳಬಾರದು. ಅವನು ಕೊಟ್ಟ ವಸ್ತ್ರ, ಅಸ್ತ್ರ, ಅಲಂಕಾರ ಇವನ್ನು ಧರಿಸಬೇಕು.
ಶ್ರೇಯಸ್ಸನ್ನು ಬಯಸುವವನು ರಾಜನು ಕೊಟ್ಟ ವಸ್ತ್ರಾದಿಗಳನ್ನು ಔದಾರ್ಯದಿಂದ ಇತರರಿಗೆ ದಾನ ಮಾಡಿ ಬಿಡಬಾರದು. ಅರಸನ ಬಳಿಯಲ್ಲೇ ಸೇವೆ ಮಾಡುತ್ತಿರಬೇಕು. ಹಗಲು ಹೊತ್ತು ನಿದ್ದೆ ಮಾಡಬಾರದು. ಇತರರಿಗೆ ಪ್ರವೇಶವಿಲ್ಲದಿರುವ ಬಾಗಿಲಲ್ಲಿ ಖಂಡಿತವಾಗಿ ಒಳ ಹೋಗಬಾರದು. ಅರಸನನ್ನು ಅನರ್ಹವಾದ ಸ್ಥಳಗಳಲ್ಲಿ ಕಾಣಬಾರದು. ದೊರೆಯ ಬಲಗಡೆಯೋ ಎಡಗಡೆಯೋ ಕುಳಿತುಕೊಳ್ಳಬೇಕು. ಮುಂದೆ ಅಥವಾ ಹಿಂದೆ ಕುಳಿತುಕೊಳ್ಳಬಾರದು. ಆಕಳಿಸುವುದು, ಉಗುಳುವುದು, ಕೆಮ್ಮುವುದು, ಸಿಟ್ಟಾಗುವುದು, ವೀರಾಸನದಲ್ಲಿ ಕುಳಿತುಕೊಳ್ಳುವುದು, ಕ್ಯಾಕರಿಸುವುದು, ವಾಂತಿ ಮಾಡುವುದು ಇವನ್ನು ಅವನ ಸಮೀಪದಲ್ಲಿ ಮಾಡಬಾರದು. ಪ್ರಾಜ್ಞನು ರಾಜನ ಮುಂದೆ ತನ್ನ ಗುಣಗಳನ್ನು ತಾನೇ ಹೊಗಳಿಕೊಳ್ಳಬಾರದು. ಹಾಗೆ ಹೇಳಬೇಕಾಗಿ ಬಂದರೆ ಯುಕ್ತಿಯಿಂದ ಮತ್ತೊಬ್ಬನನ್ನೇ ಆ ಕಾರ್ಯಕ್ಕೆ ನಿಯೋಜಿಸಬೇಕು. ರಾಜನ ಆಶ್ರಿತರು ನಿರ್ಮಲ ಹೃದಯದಿಂದಲೂ ಅತಿಶಯವಾದ ಭಕ್ತಿಯಿಂದಲೂ ಕೂಡಿ ಯಾವಾಗಲೂ ಜಾಗರೂಕತೆಯಿಂದ ಇರಬೇಕು. ಅರಸನ ಅನುಚರರು ಶಾಠ್ಯ, ಚಾಂಚಲ್ಯ, ಚಾಡಿಕೋರತನ, ನಾಸ್ತಿಕತೆ, ಕ್ಷುದ್ರ ಸ್ವಭಾವ, ಚಾಪಲ್ಯ ಈ ಗುಣಗಳನ್ನು ಸದಾ ಬಿಡಬೇಕು. ವೇದಗಳನ್ನು ನ್ಯಾಯಾದಿಶಾಸ್ತ್ರಗಳನ್ನು ಕಲಿತು ಒಳ್ಳೆಯ ನಡತೆವಂತನಾಗಿ ರಾಜಸೇವೆಯನ್ನು ಕೈಗೊಳ್ಳಬೇಕು. ಅದು ಸಂಪತ್ತನ್ನು ಶ್ರೇಯಸ್ಸನ್ನು ಬೆಳೆಸುವುದು. ರಾಜನ ಪುತ್ರರು, ಪ್ರೀತಿಪಾತ್ರರು, ಮಂತ್ರಿಗಳು ಯಾವಾಗಲೂ ಸತ್ಕಾರಕ್ಕೆ ಅರ್ಹರು. ಆದರೆ ಅವನ ಮಂತ್ರಿಗಳೊಡನೆ ವಿಶ್ವಾಸವನ್ನು ಮಾತ್ರ ಬೆಳೆಸಬಾರದು. ಪ್ರಶ್ನೆ ಮಾಡದಿರುವಾಗ ಪ್ರಭುವಿಗೆ ಏನೂ ಹೇಳಬಾರದು. ಒಂದು ವೇಳೆ ಹೇಳುವುದಾದರೆ ಹಿತಕರವೂ ನಂಬುವುದಕ್ಕೆ ಅರ್ಹವೂ ನಿಶ್ಚಯವೂ ಆದ ಮಾತನ್ನು ಅವನ ಆಪ್ತರ ಸಂಗಡ ಹೇಳಬೇಕು. ಆಶ್ರಿತನು ಎಡೆಬಿಡದೆ ಪ್ರಭುವಿನ ಮನೋವೃತ್ತಿಯನ್ನು ಅರಿಯಬೇಕು. ಮನಸ್ಸನ್ನು ತಿಳಿದು ಅವನ ಸೇವೆಯನ್ನು ಮಾಡಬೇಕು. ಅದರಿಂದ ಸುಖವಿದೆ. ಶ್ರೇಯಸ್ಸನ್ನು ಕೋರುವವನು ಇವನ ಪ್ರೀತಿ ಮತ್ತು ಅಪ್ರೀತಿಗಳನ್ನು ತಿಳಿದುಕೊಳ್ಳಬೇಕು. ಪ್ರೀತಿ ಇಲ್ಲದ ರಾಜನು ಕೈಬಿಡುವನು. ಅನುರಕ್ತನಾದವನು ಜೀವನವನ್ನು ಕಲ್ಪಿಸುವನು. ಪ್ರೀತಿ ಇಲ್ಲದ ಅರಸು ಕೇಡನ್ನು ತರುವನು. ಶತ್ರುಗಳಿಗೆ ಅಭಿವೃದ್ಧಿಯನ್ನು ಉಂಟುಮಾಡುವನು. ಆಸೆಯನ್ನು ಹೆಚ್ಚಿಸಿ ಕೊನೆಗೆ ನಿರಾಶೆಗೊಳಿಸುವನು. ಕೋಪವಿಲ್ಲದಿದ್ದರೂ ಕೋಪಿಷ್ಠನಂತೆ ಕಾಣುವನು. ಪ್ರಸನ್ನನಾದರೂ ಫಲವನ್ನು ಕೊಡನು. ಸೊಕ್ಕಿನ ಮಾತನ್ನು ಆಡುವನು. ಕೊನೆಗೆ ಜೀವನಕ್ಕೂ ಕಲ್ಲು ಹಾಕುವನು. ಸಮೀಪಕ್ಕೆ ಹೋಗಿ ಮಾತನ್ನು ಪ್ರಾರಂಭಿಸಿದಾಗ ಪ್ರೀತಿಗೊಂಡವನಂತೆ ಕಾಣುವನು. ಆದರೆ ಅದೇ ರೀತಿಯಲ್ಲಿ ಗೌರವಿಸುವುದಿಲ್ಲ. ಎಲ್ಲ ಉಪಚಾರಗಳನ್ನು ಮಾಡುತ್ತಿದ್ದರೂ ನಿದ್ದೆಯಲ್ಲಿದ್ದವನಂತೆ ನಟಿಸುತ್ತಾನೆ. ಮಾತುಗಳಲ್ಲಿ ತಪ್ಪುಗಳನ್ನು ಹುಡುಕುತ್ತಾನೆ. ನಡುವೆ ಬಾಯಿ ಹಾಕಿ ಮಾತನ್ನು ಮುಂದುವರಿಸದಂತೆ ಮಾಡುತ್ತಾನೆ. ಗುಣಗಳನ್ನು ಹೊಗಳುತ್ತಿದ್ದರೂ ಆದರವಿಲ್ಲದವನಂತೆ ತೋರ್ಪಡಿಸಿಕೊಳ್ಳುತ್ತಾನೆ. ಹೇಳಿದ ಕೆಲಸವನ್ನು ಮಾಡುತ್ತಿದ್ದರೂ
ನೋಟವನ್ನು ಬೇರೆ ಕಡೆ ಬೀರುತ್ತಾನೆ. ಇದೆಲ್ಲವೂ ಪ್ರೀತಿ ಇಲ್ಲದ ಅರಸನ ಲಕ್ಷಣವಾಯಿತು. ಇನ್ನು ಸುಪ್ರೀತನಾದವನ ಲಕ್ಷಣವನ್ನು ಕೇಳು. ನೋಡಿದ ಕೂಡಲೇ ಪ್ರಸನ್ನನಾಗುತ್ತಾನೆ. ಹೇಳಿದ ಮಾತನ್ನು ಆದರದಿಂದ ಕೇಳುತ್ತಾನೆ. ಕುಶಲ ಪ್ರಶ್ನೆಗಳನ್ನು ಮಾಡುತ್ತಾನೆ. ಆಸನವನ್ನಿತ್ತು ಕುಳಿತುಕೊಳ್ಳುವಂತೆ ಹೇಳುತ್ತಾನೆ. ಏಕಾಂತ ಸ್ಥಳಗಳಲ್ಲಿ ರಹಸ್ಯವಾಗಿ ನೋಡಿದರೂ ಇವನ ವಿಷಯದಲ್ಲಿ ಸಂದೇಹ ಪಡುವುದಿಲ್ಲ. ಆಶ್ರಿತನು ಮಾಡಿದ ತನ್ನ ಗುಣಕಥನವನ್ನು ಕೇಳಿ ಮುಖದಲ್ಲಿ ಹರ್ಷವನ್ನು ವ್ಯಕ್ತಪಡಿಸುವನು. ಅನುಚರನು ಆಡಿದ ಮಾತುಗಳು ಅಪ್ರಿಯವಾಗಿದ್ದರೂ ಶ್ಲಾಘಿಸುವನು. ಕಾಣಿಕೆಯು ಅಲ್ಪವಾಗಿದ್ದರೂ ಆದರದಿಂದ ಸ್ವೀಕರಿಸುವನು. ಬೇರೆ ಸಂದರ್ಭಗಳಲ್ಲಿ ನೆನಪು ಬಂದಾಗ ಮುಖದಲ್ಲಿ ಸಂತೋಷವನ್ನು ತೋರ್ಪಡಿಸುವನು. ಎಲೈ ಮನುಚಕ್ರವರ್ತಿ, ಹೀಗೆ ಅನುರಕ್ತನಾದ ರಾಜನ ಸೇವೆಯನ್ನು ಮಾಡಬೇಕು. ತಾನು ಹಿಂದೆ ಸೇವೆ ಮಾಡಿದ್ದ ರಾಜನು ಪ್ರೀತಿ ಇಲ್ಲದವನಾದರೂ ಕಷ್ಟ ಕಾಲಗಳಲ್ಲಿ ಅವನನ್ನು ತೊರೆಯಬಾರದು. ಕಷ್ಟ ಕಾಲಗಳಲ್ಲಿ ಸ್ನೇಹಿತನನ್ನು ಭೃತ್ಯನನ್ನು ಯಾರು ಕೈ ಬಿಡುವುದಿಲ್ಲವೋ, ತ್ರಿಗುಣಾತೀತನೂ ಅಪ್ರಮೇಯನೂ ಆದ ಸರ್ವೇಶ್ವರನೇ ರಾಜನೆಂದು ತಿಳಿದು ಯಾರು ಅವನನ್ನು ವಿಶೇಷವಾಗಿ ಸೇವಿಸುವರೋ ಅಂತಹವರು ದೇವೇಂದ್ರನ ಭವನವನ್ನು ಸೇರಿ ದೇವತೆಗಳಿಂದ ಸತ್ಕಾರವನ್ನು ಪಡೆಯುವರು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ರಾಜಧರ್ಮೆ ಅನುಜೀವಿವರ್ತನಂ ನಾಮ ಷೋಡಶಾಧಿಕ ದ್ವಿಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 217ನೆಯ ಅಧ್ಯಾಯವಾದ ರಾಜಧರ್ಮ, ದುರ್ಗ ಸಂಪತ್ತಿ ಕಥನ, ಬಿಲ್ಲಿನ ಕೋಟೆ, ಮಣ್ಣಿನ ಕೋಟೆ ಮುಂತಾದ ಬಗೆ ಬಗೆಯ ಕೋಟೆಗಳು ಮತ್ತು ಅವುಗಳ ರಕ್ಷಣೆಯ ವಿಧಾನ, ಆಯುಧಶಾಲೆ, ಗಜಶಾಲೆ, ಅಶ್ವಶಾಲೆ ಮುಂತಾದ ಕಟ್ಟಡಗಳನ್ನು ಕಟ್ಟಬೇಕಾದ ಸ್ಥಳ ವಿಶೇಷಗಳು, ಕೋಟೆಯೊಳಗೆ ಅಗತ್ಯವಾಗಿ ಸಂಗ್ರಹಿಸಿ ಇಡಬೇಕಾದ ಧಾನ್ಯಗಳು ಮತ್ತು ಮೂಲಿಕೆಗಳ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.